ಫ್ರೆಂಡ್ಸ್, ಈಗ ಇನ್ನೊಂದು ಕೋಟೆ ಗುಡ್ಡಕ್ಕೆ ಹೋಗ್ತಿದ್ವಿ. ಹಾಂ, ಈಗ ಹೇಳ್ದೆ ಅಲ್ಲ, ಸಾಕ್ಬೇಡ. ಈಗ ಕತ್ತಿಗಿದ್ದೆಲ್ಲ ಹಿಡ್ಕೊಂಡಿದ್ದಾರೆ. ಸೊ ಇದು ಎರಡನೇದು. ಈಗ ಒಂದು ಸ್ವಲ್ಪ ದೂರ ಬೈಕಲ್ಲಿ ಹೋಗಿ ಅಲ್ಲಿಂದ ನಡ್ಕೊಂಡು ಹೋಗೋದು. ದೊಡ್ಡಲ್ಲಿ ಮೇಲತ್ತು ತಂತಿ ಎಳ್ದಿಡ್ಕ ಅಷ್ಟೇ, ಹಂಗೆ. ಎರಡನೇ ಕೋಟೆ ಗುಡ್ಡಕ್ಕೆ ಚಾರಣ. ಸವರ್ಕೊಂಡು ಹೋಗ್ತೀಯಾರ ಮುಂದೆ. ಒಂದು ಮುಗಿಸಿ ಬಂದು ಇನ್ನೊಂದಕ್ಕೆ ಸಿಕ್ಕಾಬಿಡ ಜಾರ ದರ್ಗ್. ಹತ್ತದು ಗುಡ್ಡದ ಮೇಲೆ ಇದೇ ತರ ಹಿಂಗ್ ಹತ್ಬೇಕು. ಮಕ್ಳು ಹಿಂಗ್ ಮಾಡ್ಕೋಬೇಕು, ಹಿಂಗ್ ಮಾಡಕ್ ಹೊಂಚ್ ಬಿಡ್ತೀರಿ. ತುದಿ ಕಾಲಲ್ಲಿ ಹಿಂಗ್ ಹೋಗ್ಬೇಕು, ಮುಂದೆ ಹೋಗ್ಕೊಂಡು ನೋಡಿ, ಗುಡ್ಡ ಹತ್ತಿ ಕೋಟೆಗೆ ಹೋಗ್ಬೇಕಿನ್ನು. ಈಗ ಮೇಲೆ ಹತ್ತು ಬಂದಿದ್ದೀವಿ ಕೋಟೆಗೆ. ಕೆಳಗೆ ನೋಡಿ ಹೇಗೆ ಕಾಣುತ್ತೆ. ಹಾಂ ಹಾಂ, ಇಲ್ಲ ಲೆವೆಲ್ ಒಂದಿತ್ತಲ್ಲ. ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ನುಗ್ಗೋ ಪರಿಸ್ಥಿತಿ ಆಗಿದೆ ಈಗ. ಅಯ್ಯಪ್ಪ, ಮುರ್ಕುಂತ ಹೋಗ್ತದ. ನಾನು ಇಲ್ಲೇ ಬಾಶು ನಾವೀಗ ಕೋಟೆಗೆ ಹೋಗ್ತಾ ಇದ್ದೀವಿ. ದಾರಿ ಸಿಗ್ತಿಲ್ಲ. ಇದೇ ತಾನೇ ಕೋಟೆ? ಇದೆ ಕೋಟೆ. ಹಾಂ, ಇಲ್ಲೆಲ್ಲ ಶಿವಲಿಂಗ ಎಲ್ಲ ಇಲ್ಲೇ ಇರುತ್ತಾನೆ. ಹಾಂ, ಇಲ್ಲ, ನಾನು ಅವಾಗ ಒಂದ್ಸತಿ ಹಿಂದೆ ಫೋಟೋ ತೆಗ್ದಿದ್ದೆ, 5-6 ವರ್ಷದ ಹಿಂದೆ. 5 ವರ್ಷ ಜಾಸ್ತಿ ಆಗೋದಲ್ಲ. ಹಾಂ, ಓ, ಇದು ಬೆರ್ಸ್ಬಿದ್ದಿದೆ ಫುಲ್. ಇಲ್ಲಿ ಫುಲ್ಲು. ಹಾಂ, ಇಲ್ಕಂಡ್ರಿ ನಾವು ಅವಾಗ ಹಂಗೆ ಹತ್ಕೊಂಬ. ನೋಡಿ, ಇಲ್ಲೊಂದು ಘಟನೆ ಇದೆ. ಇಲ್ಲಿಗೆ 10 ವರ್ಷದ ಹಿಂದೆ ಬಂದೀವಿ, ಆದ್ರೆ ಈಗ ಅಂತ ನೆನಪಿಲ್ಲ. ಹಾಂ, ಬಿಗು ಕಲ್ಲು ಹಾಕಿಯಾರ ಮಾತ್ರ. ನೋಡಿ, ಹಾಂ, ಇಲ್ಲೇ ಅಲ್ಲ ತಾನೆ. ನನ್ನ ಕೆಲ ಹಳೇದೊಂದು ಫೋಟೋ ಇದೆ, ಅವಾಗ ತೆಗ್ದಿದ್ದು. ಇಲ್ಲಿದೆ. ಹಾಂ, ನಾ ಬೆಳಗ್ಗೆ ಹಾಂ, ಸಂಜನಾ ಬೆಳಗ್ಗೆ ತೋರಿಸಿದ್ನಲ್ಲ ಫೋಟೋ. ಇಲ್ಲೋಡಿ, ಇಲ್ಲಿದೆ. ಇದೇ ಕಲ್ಲು, ಬಿದ್ದಿದ್ದ ಕಲ್ಲು ಎತ್ತಿಟ್ಟಿದೆ. ಈಗ ಮಣ್ಣೆಲ್ಲ ಮುಚ್ಚೋಗಿದೆ. ನೋಡಿ, ಇದೇನು ಇದೆ ಅಂತ ಗೊತ್ತಿಲ್ಲ. ದೇವ್ರದ್ದು ಇದಲ್ಲ, ನಾವೇ ಎತ್ತಿಟ್ಟಿದ್ದೆ. ಬಿಟ್ಟ ದಾಳಿ ಮಾಡಿದಂಗೆ ನೋಡ್ಕೊಂಡೋದು. ಹೌದೇ, ಮೊಸಳೆ ಎಲ್ಲ ಬಿಡ್ತಿದ್ರು ನೀರೊಳಗೆ. ಸಂಜನ ಹಿಂದೆ ಕಾಲಿಡು, ಮುಂದೆ ಕಾಲಿಡ್ಬೇಡ, ಅವು ಗಟ್ಟಿ ಇರಲ್ಲ. ಅವ್ನು ನೋಡಲ್ಲಿ. ಹಾಂ,
ಅವಾಗ ಇಸ್ವೀಟ್ ಆಡ್ತಿದ್ರಲ್ಲ ಅದ್ರದ್ದು. ಎತ್ತಿಟ್ಟಿದ್ದು ಹ್ಮ್ ಇದ್ರ ಮೇಲೆ ಮೂರು ಗುರ್ತದು. ಈಗ ಶಿವಲಿಂಗ ಹುಡ್ಕಕ್ಕೆ ಹೊರಟು ಬನ್ನಿ ತೋರಿಸ್ತೀವಿ. ಟಂಟಣ ಟಂಟಣ ಟಂಟಣ. ಶಿವಲಿಂಗ ಜೊತೆ ಅದೊಂದು ಹೆಬ್ಬಾವು ಸಿಕ್ಕಿದ್ರೆ ಅದನ್ನು ವಿಡಿಯೋ ಮಾಡ್ಬಿಡ್ಬೋಯ್ತು ಮರೆ. ಅದು ಯಾವುದೋ ಈಗ ಬಂಡೆ ಒಳಗೆ ಮಲಗಿರುತ್ತೆ ಕಣ ಬೆಚ್ಚಗೆ. ಇಲ್ಲೆಲ್ಲ ಒಂದು ಶಿವಲಿಂಗ ಇದೆ, ಅದನ್ನ ಹುಡುಕ್ಬೇಕು ನಾವು. ಎಲ್ಲಿರ್ಬೋದು? ನಾವು ಬಂದಿದ್ದು 10 ವರ್ಷದ ಹಿಂದೆ, ಸೊ ಹಾಗಾಗಿ ನೆನಪಾಗ್ತಿಲ್ಲ. ಅಲ್ಲ ಅದ್ರ ಮೇಲೆ ಒಂದು ಮರ ಬಿದ್ದಿತ್ತು ಕಣ ಆವಾಗ, ಎಷ್ಟು ಸೈಡ್ ಹಾಕಿಟ್ಟು ಹೋಗಿದ್ದು. ಹಾಂ ಅದೇ ಮರ ಕರೆಕ್ಟ್. ಕಲ್ಲು ಲೆವೆಲ್ ಇರುತ್ತೆ ನೋಡು. ನೋಡಿ ಫ್ರೆಂಡ್ಸ್, ಈಗ ಶಿವಲಿಂಗ ತೋರಿಸ್ತೀವಿ. ಇಲ್ಲೇ ಕರೆಕ್ಟ್ ನೋಡಿ ಫ್ರೆಂಡ್ಸ್, ಶಿವಲಿಂಗ. ಆದರೆ ಫುಲ್ ಇದಾಗಿದೆ. ಇದಕ್ಕೆ ನೀರು ಬೀಳೋ ಜಾಗ ಇದೆ ಕಣ ಇಲ್ಲೊಂದು. ಏಯ್ ಆ ಕಡೆ ಹೋಗಲ್ಲ, ಉಲ್ಟಾ ಹೋಗುತ್ತಾ ನೀರು? ಇದು ನಂದಿನೇನು ಎದುರುಗಡೆ ಇರೋದು ಅದು ಇದು ಕಣ ನೀರು ಬೀಳೋ ಜಾಗ ಮೇ ಬಿ. ಏಯ್ ಅದು ನೀರು ಬೀಳೋ ಜಾಗನೇನು. ಅವಾಗ ಭಾರಿ ಇತ್ತು, ನಾವು ಕ್ಲೀನ್ ಮಾಡಿದ್ದೆ, ನಂಗೆ ನೆನಪಿದೆ. ಇಲ್ಲೇ ಅಲ್ಲ, ಇದೇ ಮರ ಎತ್ತಾಕಿದ್ದು ನಾವು ಅನಿಸುತ್ತೆ. ಶಶಿ 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 ಕೂ. ಇದು ನಂದಿ. ಇದು ಅದೇ ಜಾಗ, ನಾ ಹೇಳಿಲ್ಲ ಅವಾಗ ನೋಡಿದ್ದೆ ನಾನು. ಹಾಂ ಅದು ಫುಲ್ ತೆಗ್ದ್ರೆ ಕಡೆ ಕಲ್ತಾರ ಬಸವನ್ ನೋಡ. ಕಡೆಕಲ್ಲು ಅವಾಗ ಇಲ್ಲೇ ಮಾಡ್ತಿದ್ರಾನ? ಕಡೆಕಲ್ಲು ದೇವ್ರ ಪಕ್ಕ ಯಾರು ಮಾಡ್ತಿದ್ರ? ಅಲ್ಲ ದೇವರಿಗೆ ಏನೋ ಸಂಬಂಧಪಟ್ಟಿದೆ ಅಂತ ಗಂಧಗಿಂದ. ಹಾಂ 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 ಬಸವನ್ ಅದು ಫುಲ್ ಕಲ್ಲಿಂದ ಕಣ. ಇದೇ ಇದೆ ಬಸವ. ಗಿಡಕ್ಕೆ ಹಾಕ್ಬೇಕು, ಹೂವಿನ ಗಿಡಕ್ಕೆ. ಶಿವಲಿಂಗ ಅವಾಗ ದಂಡ ತೆಗ್ತಿದ್ವಿ ಏನೋ ಇರ್ಬೇಕದು. ಕಡೆಕಲ್ ಥರ ಇದೆ. ಖಾರ ಕಡಿದಲ್ಲ ಏನು ಕಣ, ಶಿವಲಿಂಗ ಹಚ್ಚಕ್ಕೆ ಗಂಧ ಕಡಿತಿದ್ವಿ ಏನು ಇವ್ರು ಹೇಳ್ದಂಗೆ ಕರೆಕ್ಟ್. ಗಂಧ ತೆಗೆದಕ್ಕಿರ್ಬೇಕದು. ಹಾಂ ಹಾಂ ಈಶ್ವರನ ಗಂಧ ಹಚ್ಚಲ್ಲ, ಅದೇ ಅದನ್ನೇ ಏನೋ ಇದು ಮಾಡಕ್ಕೆ ಅನ್ಸುತ್ತದು. ಮತ್ತು ಖಾರ ಕಡಿಯಾಕಿರಲ್ಲ. ಹಾಂ ಇಲ್ಲಿ ದೇವ್ರ ಪಕ್ಕನೇ ಯಾರು ಖಾರ ಕಡಿತಿದ್ರು ಅವಾಗ. ಹೆಂಗೆ ಆಗೋಗಿದೆ ನಾವು ಬರೋಷ್ಟೊತ್ತಿಗೆ ಈ ಮರ ಬಿದ್ದಿತ್ತು, ಎತ್ತು ನಾವೇ ಸೈಡ್ ಹಾಕಿದ್ದು, ಇಲ್ಲಿ ಬಿದ್ದಿತ್ತು. ಅವಾಗ ಇದ್ರ ಮೇಲೆ ಅಡ್ಡ ಬಿದ್ದಿತ್ತು, ಎತ್ತು ಆ ಕಡೆ ಹಾಕಿದ್ದು ನಾವು. ಆದ್ರೆ ಅವಾಗ ಹಸಿ ಇತ್ತು ಸ್ವಲ್ಪ. ನೋಡಿ ಈಶ್ವರನ ಹೂದೊಡಕ್ಕೆ ನಾವು ಕಾಲಿಟ್ಟಿದ್ದೇವೆ. ಬಸವನೇ ಅದು. ನೀರಲ್ಲುಂಟು, ಕುಡಿಯೋ ನೀರಲ್ಲುಂಟು. ವಾಸನೆ ಹೊಳ್ಳದ್ರೊಳಗೆ ಹೋಯ್ತು, ಕೊಯ್ದು ಮಾಡ್ತೀವಿ. ಸಾಕು ಸಾಕು. ನಂದಿಗೂ ಹಾಕಿ ಚೂರು ಬೇಕಾರೆ ಕುಡಿಯೋಕೆ ಕೊಡು ಫಸ್ಟ್. ಮಸನ ಹುಡ್ಕೋಕೆ ಹೊರಟು ರಾಜಂದು. ಓ ಗೈಡ್ ಶಿವಕುಮಾರ್ ಜೊತೆ ಕ್ಯಾಮ್ರಾಮ್ಯಾನ್ ಮಿಸ್ಟರ್ ಮಲ್ನಾಡ್ ಕವಿಲಾಶ್. ಇವೆಲ್ಲ ಈಗ ಪಾಳು ಬಿದ್ದು ಹೋಗಿದೆ. ಇವೆಲ್ಲ ಸೀಕ್ರೆಟ್ ಕೋಟೆಗಳು, ಪರ್ಮಿಷನ್ ಇಲ್ದಿತ್ತು ಯಾರೂ ಬರೋಂಗಿಲ್ಲ ಊರವ್ರದ್ದು. ನಾವೇ ಊರವರು. ಸಿಕ್ತಿಲ್ಲ, ಸಿಕ್ಕಕ್ಕೂ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ, ಚಾರ್ಜ್ ಇಲ್ಲ. ಇಲ್ಲಿ ಬೇಕಾದಷ್ಟು ಕೋಟೆಗಳಿದ್ದಾವೆ, ಆದರೆ ಅಂಥದ್ದೇನು ನಮಗೆ ಸಿಂಹಾಸನ ಸಿಕ್ಕಿಲ್ಲ. ಸೊ ಕಲ್ಲುಗಳು ನೋಡಿ ಹಿಂಗೆ ಕಟ್ಟಿದ್ದಾರೆ. ನೀರು ಹಿಂಗೆ ಹೋಗ್ತು, ಹಿಂಗೆ ಸುತ್ತ ಕಾಲುವೆ ತೋರಿಸು ಅವ್ರಿಗೆಲ್ರಿಗೂ. ಬಾಹುಬಲಿ ಪಿಕ್ಚರಲ್ಲಿ ಇದ್ದಂಗಿದೆ. ಅಲ್ಲ ಸುತ್ತನೇ ಇದಕ್ಕೆ ನೀರಿದೆ, ನೀರು ಫುಲ್ ತುಂಬ್ತಿದ್ರು. ಯಾರು ಒಳಗೆ ಬರಕ್ಕೆ ಬಿಡಬಾರ್ದು ಅಂತ. ನೀರು ಇರೋಕ್ಕಿಲ್ಲ, ಆದರೆ ಇದು ಜನಗಳಿಗೆ ಏನಾರ ಹಿಂಗೆ ಒಟ್ಟಿನಲ್ಲಿ ಯುದ್ಧ ಟೈಮಲ್ಲಿ ಹಂಗಾರೆ ಇಲ್ಲೆಲ್ಲಾರು ಒಂದು ಕಲ್ಯಾಣಿ ಇರ್ಲೇಬೇಕು ತಾನೆ. ನೀರು ಕುಡಿಯೋಕ್ಕಾರೆ ಅವ್ರಿಗೊಂದು ವ್ಯವಸ್ಥೆ ಇರಬೇಕಲ್ಲ, ಅದೇ ಸಿಕ್ತಿಲ್ಲಲ್ಲ.
ಹಂಗಾರೆ ಅದು ಬಾವಿ ಎಲ್ಲಿ ಹೋಯ್ತು ಹಂಗಾದ್ರೆ? ಆ ಶಿವಲಿಂಗದ ಇದೇ ಮುಚ್ಚೋಗಿದೆ ಅಂದ್ರೆ ಬಾವಿ ಮುಚ್ಚೋಗುತ್ತೆ ಎಷ್ಟೊತ್ತಿಂದಲ್ಲ. ನೋಡಿ ಹೀಗಿದೆ. ನಾವು ಮುಳ್ಳಂದಿ ಈ ಕಡೆ ಇಟ್ಟು ಬಾರ್ಸತ್ತು, ಮುಖ ಮೂತಿ ನೋಡಲ್ಲ ಅವು. ಏನ ಎಲ್ಲಿ? ಎಲ್ಲಿ ನೋಡಿದ್ರು ಕೋಟೆ 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 ಕೋಟೆ. ಒಂದು ಸುತ್ತ ಹಾಕಿ ಬಂದು, ಬಟ್ ಸಿಂಹಾಸನ ಎಲ್ಲ ಸಿಕ್ಕಿಲ್ಲ, ಮಧ್ಯೆ ಎಲ್ಲ ಇರ್ಬೋದು. ಕೆರೆ ಕಲ್ಯಾಣಿನೂ ಸಿಕ್ಕಿಲ್ಲ. ಈಗ ಒಂದು ಸುತ್ತ ಹಾಕಿ ಹೊರಗೆ ಬಂದು ಈಗ ಅಲ್ಲಿ ರೆಸ್ಟ್ ಮಾಡೋ ಟೈಮ್ ಹೋಗಿ ಕೂತಿದೆ. ನೋಡಿದ್ದು ಇದೆಂತ ಉಲ್ಡಾಡಿದ್ದ ಕಡೆಗೆ ಎಂತ ಇದು? ಹಂಗೆ ಕಾಣತ್ತಪ್ಪ. ಎಂತ ಇಲ್ಲೆಲ್ಲ ಓ ಇಲ್ಲಿದೆಯಾ ನಿಮ್ಮ ಲೆವೆಲ್ ಬಂಡೆ? ಹಾಂ ಇಲ್ಲಿದೆಯಲ್ಲ, ಇದು ಮೇಲೆ ಎಂತೆಂತೆಲ್ಲ ಬೆಳ್ಕೊಂಡದಲ್ಲ ಇದು. ಇದು ಹೆಂಗಿದೆ ನೋಡಿ, ಇದೆಂತೂ ಪೊಲ್ಟಿ ಪೊಲ್ಟಿ ಎಂತ ಇಷ್ಟೋಡೋದು ಎಂಥದ್ದು? ಡೈನೋಸಾರ್ ಬಂದು ಮಲಗ್ತಾ? ಹಾಂ, ಇದು ಡೈನೋಸಾರ್ ಅಂತ ಬಂದು ಮಲಗಿದ್ದು. ನಾವು ಪತ್ತೆ ಹಚ್ಚಿದೇನೆಂದರೆ, ತಜ್ಞರ ಪ್ರಕಾರ ಈ ಹುಲ್ಲೆಲ್ಲ ಮಲಗಿರೋದ್ ಕಾರಣ ಏನಂದರೆ ಹೆಬ್ಬಾವು ಹಿಂಗೆ ಬಳ್ಕೊತ ಹೋಗಿ ಎಲ್ಲದನ್ನೂ ಮಲಗಿಸಿದೆ. ಯಾಕಂದರೆ ಹೆಬ್ಬಾವು ಸಿಕ್ಕಾಪಟ್ಟೆ ದಪ್ಪ ಇದೆ ಇಲ್ಲಿದು, ತೆವಳ್ಕೊಂಡೋಗಿದ. ತೆವಳ್ಕೊಂತ ಹೋಗಿ ಎಲ್ಲ ಮರ್ಚಿದೆ ಅನ್ನೋದು ಒಂದು ರೀಸನ್. ನೋಡಿ ಎಲ್ಲ ಮರ್ಚೋಗಿದೆ. ಕಾಡ್ಕೊಳನು ಜೊತೆಗೆ ಬಂದು ಮಲಗಿರ್ಬೋದು, ಹೇಳೋಕ್ಕಾಗಲ್ಲ. ಅಲ್ಲೊಂದು ಬಸ್ ಹೋಗ್ತಿದೆ, ನಿಮಗೆ ಕಾಣಲ್ಲ. ಇದೀವಿ. ಹಾಂ, ಅಲ್ಲಿದ್ರೆ ಇರ್ಬೋದು. ರಾಜು ಲಾಸ್ಟಿಗೆ ಹೊತ್ಕೋಕ್ಕಾಗಲ್ಲ ಅಂತೇಳಿ ಅದಲ್ಲ, ಶಶಿಗೆ ಹೇಳಿದ್ ನಾನು. ಇದಕ್ಕೆ ಈ ಮರ ಹೇಳಿದ, ಇದು ಮರ ಇದೆಯಲ್ಲ ಅದನ್ನ ಕೆತ್ತಿ ಈ ದರ್ಗ್ ದೋಸೆಯಿಂದ ಸುಕ್ಕಿಲ್ಲ ಕಣಲ್ಲಿ. ಕಾಲು ಇಡಂಗಿಲ್ಲ, ಜಾರ್ ಕೆಳ ಹೋಗುದು. ಅಂತೂ ಇಂದು ದಾರಿ ಹತ್ರ ಬಂದು ಇವತ್ತಿನ 2 ಟ್ರಿಪ್ ಮುಕ್ತಾಯಗೊಂಡಿದೆ.